ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫೋಟೋಶೂಟ್ ಎಲ್ಲ ಮುಗಿಯುತ್ತೆ. ಬನ್ನಿ ಮುಹೂರ್ತಕ್ಕೆ ಲೇಟ್ ಆಯಿತು, ಅಪ್ಪ ಬನ್ನಿ, ಅಮ್ಮ ಬನ್ನಿ ಅಂತ ಕೇಶವ ಕೈ ಹಿಡ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಇಬ್ಬರು ಸಮೆಣೆ ಮೇಲೆ ಕೂತ್ಕೊಂಡು ಎಲ್ರಿಗೂ ಕೈ ಮುಗಿತಾರೆ. ಆಗ ಪುರೋಹಿತರು, ನಾನು ಗಿರಿಜಮ್ಮ ಮತ್ತು ನಂದಣ್ಣನ ಜೋಡಿನ ಕರ್ಕೊಂಡು ಬನ್ನಿ ಅಂದರೆ ಯಾರೋ ಹೊಸ ಜೋಡಿನ ಕರ್ಕೊಂಡು ಬಂದಿದ್ದೀರಾ ಅಂತಾರೆ. ಎಲ್ಲರೂ ನಗ್ತಾರೆ. ನಂದನ್ ಹಾರನ ಗಿರಿಜಾಗೆ ಹಾಕ್ತಾರೆ, ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಗಿರಿಜಾ ಹಾರನ ನಂದನ್ಗೆ ಹಾಕ್ತಾರೆ, ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಏನರಪ್ಪ ಎಲ್ಲ ನೀವು ಹೇಳ್ದಂಗೆ ಆಯ್ತಲ್ವಾ ಅಂತಾರೆ ನಂದನ್. ಆಯ್ತಾಯ್ತು, ಆರಂಭ ಆಯಿತು, ಮುಖ್ಯವಾದ ಘಟ್ಟ ಇವಾಗ ಶುರುವಾಗುತ್ತೆ ಅಪ್ಪ ಬಾಸ್ ಅಂತಾನೆ ಕೇಶವ. ಆಗ ಸುಂದ್ರ ತಾಳಿನ ತಂದು, ಅಕ್ಕ ಇಲ್ಲಿ ನೋಡು ಏನು ತಂದಿದ್ದೀನಿ ಅಂತ ಅಂತಾನೆ. ಅಪ್ಪ ನೀವು ಇವಾಗ ಈ ತಾಳಿನ ಅಮ್ಮಂಗೆ ಕಟ್ಟಬೇಕು ಅಂತಾನೆ ಮಾಧವ. ಇದೆಲ್ಲಿಂದ ತಂದ್ರೋ ಅಂತಾರೆ ನಂದನ್. ಮಾವ ಇದು ತಂದಿದ್ದಲ್ಲ, ಅತ್ತೆಗೆ ಅಂತ ಪಾರ್ವತಮ್ಮ ಅಜ್ಜಿ ಕಳಿಸ್ಕೊಟ್ಟಿದ್ದು ಅಂತಾಳೆ ಮೀನಾ. ಏನ್ರೇ ಹೇಳ್ತಿದ್ದೀರಾ, ಇದನ್ನು ನಿಜವಾಗ್ಲೂ ಅಮ್ಮ ಕಳಿಸಿದ್ದ ಅಂತ ಗಿರಿಜಾ ಖುಷಿ ಆಗ್ತಾರೆ. ಹೌದಕ್ಕ, ಅಮ್ಮನ ಹತ್ರ ನಾನು ನಿನಗೂ ಬಾವಂಗೂ ಮದುವೆ ಮಾಡೋ ವಿಷಯ ಹೇಳಿದಾಗ ಅವ್ರು ಖುಷಿಯಿಂದ ತವ್ರ ಮನೆ ತಾಳಿ ಅವಳಿಗೆ ಸಲ್ಲಬೇಕು, ತಗೊಂಡೋಗಿ ಕೊಡು ಅಂತ ಅವರೇ ಕೊಟ್ಟಿದ್ದಕ್ಕ ಅಂತಾನೆ ಸುಂದ್ರ. ಹೌದಾ ದೇವ್ರೆ, ಕೊನೆಗೂ ನನ್ನ ತವ್ರ ಮನೆ ತಾಳಿ ನನ್ನ ಕತ್ತಿಗೆ ಸೇರ್ತಾ ಇದೆ ಅಂತ ಕೈ ಮುಗ್ದು, ಸುಂದ್ರ ನನಗೆ ನಿಜವಾಗ್ಲೂ ಇದನ್ನು ನಂಬೋಕ್ಕಾಗ್ತಿಲ್ಲ ಕಣೋ. ಪ್ರತಿಯೊಂದು ಹೆಣ್ಣಿಗೂ ತವ್ರ ಮನೆ ಕೊಡೋ ಒಂದು ದೊಡ್ಡ ಉಡುಗೊರೆ ಅಂದರೆ ಅದು ಹೆಣ್ಣಿಗೆ ಸಿಗೋ ತಾಳಿ. ಅದಕ್ಕೆ ಅಂತ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಕಣೋ. ಆದರೆ ನನ್ನ ಜೀವನದಲ್ಲಿ ಅದು ಇಲ್ವಲ್ಲ ಅಂತ ನಾನು ತುಂಬ ಕೊರಗ್ತಿದ್ದೆ. ಇವತ್ತು ಆ ಕೊರಗು ಈಡೇರ್ಬಿಡ್ತು ಅಂತಾರೆ ಗಿರಿಜಾ. ಆಗ ಮೀನಾ ಗಿರಿಜಾ ಹತ್ರ ಹೋಗಿ, ಅತ್ತೆ ಇನ್ಮೇಲೆ ಈ ತಾಳಿ ಬೊಟ್ಟು ನಿಮ್ಮ ಕೊರಳಲ್ಲೇ ಇರುತ್ತೆ, ಆಗ ಸಿಗದೇ ಇದ್ದರೆ ಏನಂತೆ, 32 ವರ್ಷ ಆದಮೇಲೆ ಸಿಗ್ತಿದೆ, ಈಗ ನಿಮಗೆ ಸಂತೋಷನಾ ಅಂತಾಳೆ. ಅದನ್ನು ಕೇಳ್ತೀಯಲ್ಲ ಮೀನಾ, ಇವತ್ತು ನನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ ಕಣೆ. ನಿಮಗೆಲ್ಲ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಿಲ್ಲ ಕಣೆ. ಇದು ನನ್ನ ಪಾಲಿನ ಉಡುಗೊರೆ ಅಲ್ಲ, ನನ್ನ ಜೀವಮಾನದ ಸಾರ್ಥಕ ಕ್ಷಣ ಅಂತ ಅಳ್ತಾರೆ ಗಿರಿಜಾ. ಸಂತೋಷದಲ್ಲೂ ಕಣ್ಣೀರಾ ಅಂತಾರೆ ನಂದನ್. ಇಲ್ಲ ರೀ, ನಾನಿವತ್ತು ಅಳೋದಿಲ್ಲ ಅಂತ ಕಣ್ಣೀರನ್ನು ಒರೆಸ್ಕೋತಾರೆ ಗಿರಿಜಾ. ನಂದಣ್ಣ, ಇದೇ ಶುಭ ವೇಳೆಯಲ್ಲಿ ಶಾಸ್ತ್ರನ ಮುಂದುವರಿಸ್ಬೋದಲ್ವಾ ಅಂತಾರೆ ಪುರೋಹಿತರು. ಅದನ್ನೆಲ್ಲ ಆಮೇಲೆ ಮಾಡಿಸ್ವಿರಂತೆ, ಮೊದಲು ಮದುವೆ ಮಾಡಿಸಿ ಅಂತಾನೆ ಸುಂದ್ರ. ಅದನ್ನೇ ಅಲ್ವಾ ಮಾಡಿಸ್ತಿರೋದು ಸುಂದ್ರ, ನಿನಗೆ ಮದುವೆ ಆಗುತ್ತಲ್ವಾ ಆವಾಗ ಎಲ್ಲ ಗೊತ್ತಾಗುತ್ತೆ ಅಂತಾರೆ ಪುರೋಹಿತರು. ನಿಮ್ಮ ಮಗಳು ರೆಡಿ ಇದ್ದಾಳ ಮದುವೆ ಆಗೋದಕ್ಕೆ ಅಂತಾನೆ ಸುಂದ್ರ. ಹಾಂ, ಮದುವೆ ಆಗು ಅಂದರೆ ನೀನೇ ನನ್ನ ಗಂಡ ಅನ್ನಂತೆ, ಒಳ್ಳೆ ಕತೆ ಇದು ತರಲೆ ಅಂತಾರೆ ಪುರೋಹಿತರು. ಅಕ್ಕ 1-2 ನಿಮಿಷ ಒಳಗೆ ಹೋಗಿ ಬಂದುಬಿಡ್ತೀನಿ ಅಂತಾಳೆ ಅಮೂಲ್ಯ. ಯಾಕಮ್ಮ ಅಂತ ಮೀನಾ ಅಂದಾಗ, ಒಂದು ಚಿಕ್ಕ ಕೆಲಸ, ಹೀಗೆ ಹೋಗಿ ಹೀಗೆ ಬಂದುಬಿಡ್ತೀನಿ ಅಂತಾಳೆ ಅಮೂಲ್ಯ. ಅಮ್ಮ ಮುಹೂರ್ತಕ್ಕೆ ಟೈಮ್ ಆಯಿತು, ಅದೇನೇ ಇದ್ರೂ ಆಮೇಲೆ ಮಾಡ್ಕೊಳ್ಳುವೆ ಅಂತಾಳೆ ಮೀನಾ. 2 ನಿಮಿಷ ಬಂದುಬಿಡ್ತೀನಿ ಅಕ್ಕ ಅಂತಾಳೆ ಅಮೂಲ್ಯ. ನಾನು ಬರಲಾ ಅಂತಾಳೆ ಮೀನಾ. ಬೇಡ, ನಾನು ಹೋಗಿ ಬರ್ತೀನಿ ಅಂತ ಅಮೂಲ್ಯ ಆಚೆ ಈಚೆ ನೋಡ್ತಾ ತನ್ನ ತವ್ರ ಮನೆ ಕಡೆಗೆ ಒಳಗೆ ಬರ್ತಾಳೆ. ಈಚೆ ಚಂದ್ರಕಾಂತ್ ಸೂರ್ಯಕಾಂತ್ ಹತ್ರ, ಅಣ್ಣ ನನಗಂತೂ ಯಾವುದು ಕಡೆನೂ ಗಮನ ಕೊಡೋದಕ್ಕೆ ಆಗ್ತಿಲ್ಲ, ಆ ನಂದನ್ ಮದುವೆಗೆ ಬಂದಿರೋರು ಮಾತಾಡಿಸ್ತಾ ಇರೋದು ಕೇಳಿಸ್ತಾ ಇದೆ ಅಂತಾರೆ ಚಂದ್ರು. ನನಗೂ ಕೇಳಿಸ್ತಿದೆ, ಆದರೆ ನಾನು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಷ್ಟೇ ಅಂತಾರೆ ಸೂರ್ಯಕಾಂತ್. ಅಣ್ಣ ನೀನು ಎಷ್ಟೇ ಬೇಕಿದ್ರೂ ಗಮನ ಕೊಟ್ಕೋ, ಆದರೆ ನನ್ನ ಕೈನಲ್ಲಿ ಆಗ್ತಿಲ್ಲ. ಅಲ್ಲಿ ಬಂದಿರೋ 50% ಜನ ಈ ವಯಸ್ಸಲ್ಲಿ ಮದುವೆ ಬೇಕಿತ್ತಾ ಅಂತೆಲ್ಲ ಆಡ್ಕೊಳ್ಳೋರೆ. ಎಲ್ಲರೂ ನಮ್ಮನೆ ಕಡೆ ಬೆಟ್ ಮಾಡಿ ತೋರಿಸಿ ಇವ್ರ ತಂಗಿ ಅಂತ ಹೇಳಿಸ್ತಿರ್ತಾರೆ. ನೀನು ಹೇಳಿದ್ಯಾ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಅಂತಾರೆ ಚಂದ್ರಕಾಂತ್. ಆಗ ಅಮೂಲ್ಯ ಬಂದು, ಏನು ಮಾಡ್ತಿದ್ರಪ್ಪ ಅಂತಾಳೆ. ಅಮೂಲ್ಯ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾರೆ ಸೂರ್ಯಕಾಂತ್. ಅಲ್ಲ, ಏನು ನಿಮ್ಮ ಪ್ರಾಬ್ಲಮ್ಮು? ಇವತ್ತು ತಾತ ಏನಾದರೂ ಇದ್ದಿದ್ರೆ ನನ್ನ ಗಿರಿಜಾ ಇಂಥ ಒಳ್ಳೆ ವ್ಯಕ್ತಿನ ಮದುವೆ ಆಗಿದ್ಲು ಅಂತ ಹೆಮ್ಮೆಪಟ್ಟು ಖುಷಿಪಟ್ಟು ಅವರಿಬ್ಬರನ್ನ ಒಪ್ಕೊಂಡಿರೋರು. ಆದರೆ ನಿಮ್ಮ ಸಮಸ್ಯೆ ಏನು? ಇಷ್ಟಕ್ಕೂ ಅತ್ತೆ ಮಾವನ ಮದುವೆ ಆದರೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದೀರಲ್ಲ, ನಿಮ್ಮ ಉದ್ದೇಶ ಏನು? ಅತ್ತೆ ಯಾರನ್ನ ಮದುವೆ ಆಗ್ತಾರೋ ಅವ್ರ ಜೊತೆ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅನ್ನೋದು ತಾನೇ. ಅತ್ತೆ ಖುಷಿಯಾಗಿ ಇದ್ದಾರಲ್ವಾ, ಅಂದಮೇಲೆ ನೀವು ನಿಮ್ಮ ತಂಗಿನ ಅವ್ರ ಗಂಡನ ಒಪ್ಕೋಬೇಕಲ್ವಾ, ಯಾಕೆ ಒಪ್ಕೋತಾ ಇಲ್ಲ ಅಂತಾಳೆ ಅಮೂಲ್ಯ. ಏಯ್, ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು? ನಮ್ಮ ಹತ್ರ ಯಾಕೆ ಕೇಳ್ತಿದ್ಯಾ ನೀನು ಅಂತಾರೆ ಚಂದ್ರಕಾಂತ್. ಹೋ ಗೊತ್ತಾಯಿತು ಬಿಡಿ, ನಿಮ್ಮಿಬ್ಬರಿಗೆ ಸ್ಟೇಟಸ್ ವಿಷಯ ಅಲ್ವಾ. ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದವನ್ನ ನಿಮ್ಮ ತಂಗಿ ಪ್ರೀತಿ ಮಾಡಿ ಮದುವೆ ಆದರು, ಅವರನ್ನು ಭಾವ ಅಂತ ಕರಿಬೇಕು ಅನ್ನೋದು ನಿಮ್ಮ ಇಶ್ಯೂ ಅಲ್ವಾ. ನಾಚಿಕೆ ಆಗಬೇಕು ನಿಮ್ಮಿಬ್ಬರಿಗೆ. ಜೀವನ ಪೂರ್ತಿ ಸ್ಟೇಟಸ್ಸು ಲೆವೆಲ್ಲು ಅಂದ್ಕೊಂಡೇ ಇದ್ಬಿಡಿ. ನಿಮ್ಮ ಅವರಿಗೋಸ್ಕರ 1-2 ಮೆಟ್ಲು ಕೆಳಗಿಳಿದು ಬದಲಾಗೋದನ್ನು ಯಾವಾಗ ಕಲಿತೀರಾ? ನೀವಿಬ್ಬರು ಬದಲಾಗಲ್ಲ ಬಿಡಿ. ನಿಮ್ಮ ಬುದ್ಧಿನ ನಾನು ಚಿಕ್ಕಂದಿನಿಂದನೂ ನೋಡಿದ್ದೀನಿ. ಆ ಮನೇಲಿ ಏನಾದರೂ ಒಳ್ಳೇದಾಗ್ತಿದ್ರೆ ನಿಮ್ಮ ಕೈನಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ, ಮನಸ್ಸಲ್ಲಿ ಶಾಪ ಹಾಕ್ತೀರಲ್ವಾ. ಇಲ್ಲ ಅಂದರೆ ಅದನ್ನು ತಡೆಯೋಕ್ಕೆ ಏನಾದರೂ ಮಾಡ್ತೀರಾ. ಯಾವುದೂ ಆಗಿಲ್ಲ ಅಂದರೆ ಆಚೆ ಬಂದು ಜಗಳ ಮಾಡ್ತೀರಾ. ಆದರೆ ಇಬ್ಬರಿಗೂ ಹೇಳ್ತಿದ್ದೀನಿ, ಈ ಸಲ ನಮ್ಮ ಮನೇಲಿ ನಡೀತಾ ಇರೋ ಶುಭ ಕಾರ್ಯನ ಹಾಳು ಮಾಡೋಕ್ಕೆ ಬಂದರೆ
ಕೊಳ್ಳಿ ಇಡೋಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ನಮ್ಮ ಅತ್ತೆ ಮಾವನ ಮದುವೆನ ಹಾಳು ಮಾಡೇ ಮಾಡ್ತೀನಿ ಅಂತ ಇದ್ದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಯಾಕಂದರೆ ಆ ಮನೇಲಿ ನಮ್ಮ ಅತ್ತೆ ಮಾವಂಗೆ ಅವ್ರ ಮಕ್ಕಳು ಇದ್ದಾರೆ, ಸೊಸೆಯಂದರು ಇದ್ದಾರೆ. ಆ ಸೊಸೆಲಿ ಒಬ್ಬಳು ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವಳಿದ್ದಾಳೆ. ಹುಷಾರ್, ನಿಮ್ಮಿಬ್ಬರು ಯಾವ ಲೆವೆಲಿಗೆ ಬೇಕಿದ್ರೂ ಹೋಗಿ, ಅದಕ್ಕಿಂತ ಒಂದು ಲೆವೆಲ್ ತೂಕ ಜಾಸ್ತಿ ನಾನು ಹೋಗಿರ್ತೀನಿ. ಈ ಸಲ ನಮ್ಮ ಅತ್ತೆ ಮಾವನ ಮದುವೆ ಹಾಳು ಮಾಡೋದಿರಲಿ, ಈ ಮನೆ ಹೊಸ್ಲು ದಾಟಿ ಬಿಡಿ ಅಂತ ಚಿಟಿಕೆ ಹೊಡೆದು ಆಮೇಲಿದೆ ನಿಮ್ಮಿಬ್ಬರಿಗೆ. ನೀವು ಬರಲ್ಲ ಬಿಡಿ, ಯಾಕೆ ಹೇಳಿ, ನಿಮ್ಮಿಬ್ಬರಿಗೆ ಆ ತಾಕತ್ತೇ ಇಲ್ಲ. ಸುಮ್ಮನೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ, ನಾನೊಬ್ಳು. ಸರಿ, ಹಾಗಿದ್ರೆ ಬರ್ತೀನಿ, ಮದುವೆಗೆ ಬರೋಕ್ಕೆ ಹೋಗಬೇಡಿ ಅಂತ ಅಮೂಲ್ಯ ಅಲ್ಲಿಂದ ಬರ್ತಾಳೆ. ಏಯ್ ನಿಂತ್ಕೊಳ್ಳೆ ಅಂತ ಚಂದ್ರಕಾಂತ್ ಕೂಗ್ತಾರೆ. ಅಲ್ಲಿಂದ ಸೀದಾ ಅಮೂಲ್ಯ ಸ್ಟೇಜ್ಗೆ ಬರ್ತಾಳೆ. ಅಮ್ಮು ಎಲ್ಲಿಗೆ ಹೋಗಿದ್ದೆ ಅಂತಾಳೆ ಮೀನಾ. ಹೋಗಿ ಅಕ್ಕ, ಎಲ್ಲ ನಿಮಗೆ ಹೇಳ್ಬಿಟ್ಟೆ ಹೋಗ್ಬೇಕಾ ಅಂತಾಳೆ ಅಮೂಲ್ಯ. ಸರಿ ಸರಿ ಅಂತಾಳೆ ಮೀನಾ. ಅಮ್ಮ ರಕ್ಷಾ, ಮಾಂಗಲ್ಯ ತಗೊಂಡೋಗಿ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡು ಬಾ ಅಮ್ಮ. ಪ್ರಿಯಾ, ಎಲ್ರಿಗೂ ಅಕ್ಷತೆ ಕೊಡಮ್ಮ, ನೀವಿಬ್ಬರು ಗುರು ಹಿರಿಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಾರೆ ಪುರೋಹಿತರು. ಈಚೆ ಚಂದ್ರಕಾಂತ್, ಏನಣ್ಣ ಇದು, ಇವಳಿಂದ ಇಷ್ಟೊಂದು ಮಾತನ್ನು ಕೇಳಬೇಕಾ ನಾವು? ಎಂಥ ನಾಚಿಕೆಗೇಡಿನ ಬದುಕಣ್ಣ ನಮ್ಮದು. ಛೇ, ಆ ಆನಂದ ನೋಡಿದರೆ ಅಷ್ಟೊಂದು ಮೆರೆದಾಡ್ತಾನೆ, ಅವನ ಮಕ್ಕಳು ಅಷ್ಟೊಂದು ಹಾರಾಡ್ತಿದ್ದಾರೆ. ನಮ್ಮ ಮನೇಲಿ ಬೆಳೆದಿರೋ ಅಮೂಲ್ಯ ನಮ್ಮನ್ನು ಶತ್ರುಗಳ ಸಾಲಿಗೆ ಸೇರಿಸ್ಬಿಟ್ಟಿದ್ದಾಳೆ. ಛೇ ಅಂತಾರೆ ಚಂದ್ರಕಾಂತ್. ತುಂಬ ಮಾತಾಡ್ಬಿಟ್ಟು ಹೋದ್ಲು ಚಂದ್ರು. ಯಾಕೋ ಅವಳು ನನಗೆ ಬೆಲೆನೇ ಕೊಡ್ತಿಲ್ಲ ಅಂತಾರೆ ಸೂರ್ಯಕಾಂತ್. ಅಲ್ಲ ಅಣ್ಣ, ಪದೇ ಪದೇ ಇದೇ ರೀತಿ ಆಗ್ತಾಯಿದ್ರೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕಣ್ಣ? ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಮಗೆ ಯಾರೂ ಮರ್ಯಾದೆನೇ ಕೊಡಲ್ಲ ಆಮೇಲೆ ಅಂತಾರೆ ಚಂದ್ರಕಾಂತ್. ಹೌದು ಚಂದ್ರು, ನಾವು ಸುಮ್ಮನೆ ಇರಬಾರ್ದು. ನಾವು ಸುಮ್ಮನೆ ಇದ್ದರೆ ಮಗಳು ಬಂದು ಅಪ್ಪ ಚಿಕ್ಕಪ್ಪಂಗೆ ಆವಾಸ ಹಾಕೋದ್ಲು ಅಂತ ಸುದ್ದಿ ಆಗುತ್ತೆ. ಆಗ ನಾವು ತಲೆ ಎತ್ತಿ ಓಡಾಡೋಕ್ಕಾಗಲ್ಲ ಅಂತಾರೆ ಸೂರ್ಯಕಾಂತ್. ಅವಳು ಹೇಳಿದಾಳಲ್ವ ಅಣ್ಣ, ಹೊಸ್ತಿಲಿಂದ ಆಚೆಗೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ. ಬಾ ಅಣ್ಣ, ಅದೇನಾಗುತ್ತೆ ಅಂತ ನೋಡೇ ಬಿಡೋಣ ಅಂತಾರೆ ಚಂದ್ರಕಾಂತ್. ನೋಡೇ ಬಿಡೋಣ ಅವಳೇನು ಮಾಡ್ಕೋತಾಳೆ ಅಂತ ಅಂತಾರೆ ಸೂರ್ಯಕಾಂತ್. ಇಬ್ಬರು ಮನೆಯಿಂದ ಹೊರಗಡೆ ಬರ್ತಾರೆ. ಅಮೂಲ್ಯ ಅವರನ್ನು ನೋಡಿ ಸ್ಮೈಲ್ ಮಾಡ್ತಾ ಆಚೆ ಈಚೆ ನೋಡ್ತಾಳೆ. ಸೂರ್ಯಕಾಂತ್ ಚಂದ್ರಕಾಂತ್ ಹತ್ರ ಬಂದು, ನಾವು ಬಂದಿದ್ದು ಅವಳೇನಾದರೂ ನೋಡಿದ್ಲಾ ಅಂತಾರೆ. ಇಲ್ಲ ಅಣ್ಣ, ಅವಳು ನಮ್ಮ ಕಡೆ ನೋಡ್ತಿಲ್ಲ, ಬೇಕು ಅಂತಲೇ ಆ ಕಡೆ ಈ ಕಡೆ ನೋಡ್ತಿದ್ದಾಳೆ ಅಂತಾರೆ ಚಂದ್ರಕಾಂತ್. ಮತ್ತು ನಮ್ಮನೆಗೆ ಬಂದು ಮುಚ್ಕೊಂಡು ಮನೇಲಿರಿ, ಆಚೆ ಕಡೆ ಬಂದರೆ ಅಂತ ಹೇಳಿದ್ಲು. ಈಗ ನಾವು ಬಂದಿದ್ದೀವಿ, ನಮ್ಮ ಕಡೆ ನೋಡ್ತಾನೆ ಇಲ್ವಾ? ಏಯ್, ಆ ಕಡೆ ಈ ಕಡೆ ಏನೇ ನೋಡ್ತಿದ್ಯಾ, ನಮ್ಮ ಕಡೆ ನೋಡು ಅಂತಾರೆ ಸೂರ್ಯಕಾಂತ್. ಆಗ ಕೇಶವ ಬಾಸ್ ಅಂತಾನೆ. ಸೂರ್ಯಕಾಂತ್ ಚಂದ್ರಕಾಂತನ್ನು ತೋರಿಸ್ತಾನೆ. ಆಗ ಸುಂದರ ಅಕ್ಷತೆ ಬಟ್ಲನ್ನು ತಗೊಂಡು ಸೂರ್ಯಕಾಂತ್ ಚಂದ್ರಕಾಂತ್ ಹಿಂದಿನಿಂದ ಅವ್ರ ಮನೆಯೊಳಗೆ ಹೋಗ್ತಾನೆ. ಏನಪ್ಪ, ಈಗ ಮಾಂಗಲ್ಯ ಧಾರಣೆ ಆಗ್ಬೋದಲ್ವಾ ಅಂತಾರೆ ಪುರೋಹಿತರು. ನಂದಣ್ಣ ತಗೊಳ್ಳಿ ಅಂತಾರೆ ಪುರೋಹಿತರು. ಈಚೆ ಕಲಾವತಿ, ಅತ್ತೆ ನೀವು ಕೂತ್ಕೊಳ್ಳಿ ಇಲ್ಲಿ ಅಂತ ಸೋಪದಲ್ಲಿ ಕೂರಿಸ್ತಾರೆ. ಏ ಕಲಾ, ಕಿಟಕಿಲಾದರೂ ನನ್ನ ಮಗಳು ಅಳಿಯಂದ್ರ ಮದುವೆನ ನೋಡೋಕೆ ಬಿಡೆ ಅಂತಾರೆ ಅಜ್ಜಿ. ನಿಮ್ಮ ಮಕ್ಕಳಿಗೆ ಈ ವಿಷಯ ಗೊತ್ತಾದರೆ ಸಾಕು, ಮನೇನ ರಣರಂಗ ಮಾಡಿಬಿಡ್ತಾರೆ. ಅದೆಲ್ಲ ಏನು ಬೇಡ, ನೀವು ಕೂತ್ಕೊಳ್ಳಿ ಅಂತಾರೆ ಕಲಾವತಿ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಅಂತಾರೆ ಅಜ್ಜಿ. ಹಣೆ ಬರೋಕ್ಕೆ ಹೊಣೆ ಯಾರು ಅತ್ತೆ, ಅದೆಲ್ಲ ಏನು ಬೇಡ ಅಂತಾರೆ ಕಲಾವತಿ. ಆಗ ಸುಂದರ ಬಂದು, ಅತ್ತಿಗೆ ಏನಮ್ಮ, ಮಗಳ ಮದುವೆ ನೋಡೋಕ್ಕಾಗಲ್ಲ ಅಂತ ಒದ್ದಾಡ್ತಿದ್ಯಾ? ಇರು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಸುಂದರ ತನ್ನ ಫೋನಿಂದ ಕೇಶವಂಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆಗ ಕೇಶವ, ಅಪ್ಪ ಒಂದು ನಿಮಿಷ, ವೆರಿ ಇಂಪಾರ್ಟೆಂಟ್ ಕಾಲ್. ಹಲೋ, ಕಾಣಿಸ್ತಿದ್ದೀನಾ ಅಂತ ಫೋನ್ನ ನಂದನ್ ಮತ್ತು ಗಿರಿಜಾ ಎದುರುಗಡೆನೇ ಇಡ್ತಾನೆ. ಅದರಲ್ಲಿ ಅಜ್ಜಿ ಕಲಾವತಿ ಕಾಣಿಸ್ತಾರೆ. ಅಮ್ಮ ಅಂತಾರೆ ಗಿರಿಜಾ. ಅಯ್ಯೋ ನನ್ನ ಬಂಗಾರ ಗಿರಿಜಾ, ನಿನ್ನ ಮದುವೆ ನೋಡೋಕೆ ಬಂದೆ ಕಣೆ. ಅಳೇಂದ್ರೆ ಚೆನ್ನಾಗಿದ್ದೀರಾ ಅಂತಾರೆ ಅಜ್ಜಿ. ನೋಡಮ್ಮ, 32 ವರ್ಷದ ಹಿಂದೆ ಮಗಳ ಮದುವೆ ನೋಡೋಕ್ಕಾಗಲಿಲ್ಲ ಅಂತ ವ್ಯತ್ಯಪಡ್ತಿದ್ದಲ್ಲ, ನೋಡು ಈಗ ವಿಡಿಯೋ ಕಾಲ್ನಲ್ಲಿ ಮಗಳು ಅಳೆಯನ್ನು ಚೆನ್ನಾಗಿ ನೋಡಿಕೊಂಡು ಮನಸ್ಸು ತುಂಬ ಹರಿಸು ಅಂತಾನೆ ಸುಂದರ. ಅಯ್ಯೋ ನನ್ನ ಬಂಗಾರ ಅಂತ ಅಜ್ಜಿ ಸುಂದ್ರಂಗೆ ಮುತ್ತನ್ನು ಕೊಡ್ತಾರೆ. ಸುಂದರ ಅವರು ಮತ್ತೆ ಅತ್ತೆ ಮದುವೆಗೆ ಹೋಗೋಕ್ಕಾಗಲ್ಲ ಅಂತ ತುಂಬ ಒದ್ದಾಡ್ತಿದ್ರು. ನನಗೂ ಏನು ಮಾಡಬೇಕು ಅಂತ ತೋಚ್ತಾನೆ ಇರಲಿಲ್ಲ. ಈ ಒಳ್ಳೆ ಪ್ಲ್ಯಾನ್ ಮಾಡಿ ನಾವಿಬ್ಬರು ನಮ್ಮ ಮದುವೆನ ನೋಡೋ ಹಾಗೆ ಮಾಡಿದ್ಯಲ್ಲ, ನಿಜವಾಗ್ಲೂ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಿಲ್ಲ ಅಂತಾರೆ ಕಲಾವತಿ. ಅಯ್ಯೋ ಅತ್ತಿಗೆ, ಈ ಪ್ಲ್ಯಾನೆಲ್ಲ ನಂದಲ್ಲ, ಈ ಅಮ್ಮನ ಮೊಮ್ಮಕ್ಕಳು ಇದ್ದಾರಲ್ಲ ಅವರದ್ದು ಈ ಪ್ಲ್ಯಾನು. ಸರಿ, ನೀವು ಅಕ್ಷತೆನ ಹಿಡ್ಕೊಂಡಿರಿ, ತಾಳಿ ಕಟ್ಟೋ ಟೈಮ್ಗೆ ಅಕ್ಷತೆನ ಹಾಕಿಬಿಡಿ, ನಾನು ಅಲ್ಲಿ ಹೋಗಿ ಕಣ್ತುಂಬ ನೇರವಾಗಿ ಮದುವೆ ನೋಡ್ತೀನಿ ಆಯಿತಾ ಅಂತ ಸುಂದರ. ಈಚೆ ನಂದನ್, ನಮಸ್ಕಾರ ಅತ್ತೆ ಅಂತಾರೆ. ಏನಪ್ಪ ನೋಡ್ಕೊಂಡು ನಿಂತಿದ್ಯಾ, ಗಟ್ಟಿಮೇಳೆ ಹೇಳು ಅಂತಾರೆ ಪುರೋಹಿತರು. ವಲ್ಲಭ ಗಟ್ಟಿಮೇಳ ಅಂತ ಕೂಗ್ತಾನೆ. ನಂದಣ್ಣ ಮಾಂಗಲ್ಯ ಧಾರಣೆ ಆಗಲಿ ಅಂತಾರೆ ಪುರೋಹಿತರು. ನಂದನ್ ತಾಳಿನ ಗಿರಿಜಾಗೆ ಕಟ್ತಾರೆ. ಎಲ್ಲರೂ ಖುಷಿಯಿಂದ ಅಕ್ಷತೆನ ಹಾಕ್ತಾರೆ. ಅಜ್ಜಿ ಕಲಾವತಿನೂ
ಅಲ್ಲೇ ಅಕ್ಷತೆನ ಹಾಕ್ತಾರೆ. ಗಿರಿಜಾ ತಾಳಿನ ಕಣ್ಣಿಗೆ ಒತ್ಕೋತಾರೆ. ನಂದನ್ ಮತ್ತು ಗಿರಿಜಾ ಫೋನಲ್ಲೇ ಅಜ್ಜಿಗೆ ಕೈ ಮುಗಿತಾರೆ. ಅಜ್ಜಿ ದೃಷ್ಟಿ ತೆಗಿತಾರೆ. ಅಮೂಲ್ಯ ಸುಂದ್ರಂಗೆ ವಿಜಿಲ್ ಹಾಕಿ ಸನ್ನೆ ಮಾಡ್ತಾಳೆ. ಆಗ ಸುಂದ್ರ ಅಕ್ಷತೆ ಬಟ್ಲನ್ನ ತಗೊಂಡೋಗಿ ಸೂರ್ಯಕಾಂತ್ ಚಂದ್ರಕಾಂತ್ ಹತ್ರ, ಏನಣ್ಣ 32 ವರ್ಷದ ಹಿಂದೆ ತಂಗಿ ಮದುವೆ ನೋಡೋಕ್ಕಾಗಲಿಲ್ಲ ಅಂತ ಇವಾಗ ಬಂದಿದ್ದೀರಾ, ನೋಡಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿ ಅಣ್ಣ, ಅವ್ರು ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿರಲಿ ಅಂತಾನೆ. ನೋಡು ಮೊದಲೇ ನಮ್ಮ ಮನಸ್ಸು ಸರಿ ಇಲ್ಲ, ಮೊದಲು ಇಲ್ಲಿಂದ ಹೊರಟೋಗು ಅಂತಾರೆ ಸೂರ್ಯಕಾಂತ್. ರೀ ಅಣ್ಣಂದ್ರು ನಮ್ಮ ಮದುವೆನ ನೋಡ್ತಾ ಇದ್ದಾರೆ ರೀ, ಅಣ್ಣಂದ್ರು ನಮ್ಮ ಮದುವೆ ನೋಡ್ತಾ ಇದ್ದಾರೆ ಅಂತಾರೆ ಗಿರಿಜಾ ನಿನ್ನ ಅಣ್ಣಂದಿರು ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡ್ಬೋದು ಅಂತ ನಿನಗೆಲ್ಲೋ ಒಂದು ಆಸೆ ಇರ್ಬೋದು, ಅದು ನೆರವೇರಲ್ಲ, ನಿನಗೆ ಸುಮ್ಮನೆ ನೋವು ಕೊಡುತ್ತೆ ಅಂತಾರೆ ನಂದನ್. ಈಚೆ ಸುಂದ್ರ, ಬರೋದು ಬಂದಿದ್ದೀರಾ, ಆದರೆ ಇಬ್ಬರೇ ಬಂದಿದ್ದೀರಲ್ಲ, ಅತ್ತಿಗೆನೂ ಅಮ್ಮನೂ ಎಲ್ಲರೂ ಕರ್ಕೊಂಡು ಬರ್ಬೋದಲ್ವಾ, ಹೋಗಲಿ ಬಿಡಿ, ಬರೋರು ಬಂದಿದ್ದೀರಾ, ಒಂದು ಹಿಡಿ ಅಕ್ಷತೆನ ಹಿಡ್ಕೊಂಡು ಆಶೀರ್ವಾದ ಮಾಡಿಬಿಡಿ ಅಂತಾನೆ ಸುಂದ್ರ. ಏಯ್ ನಾವ್ಯಾಕೋ ಯಾರ್ಯಾರಿಗೋ ಆಶೀರ್ವಾದ ಮಾಡಬೇಕು ಅಂತಾರೆ ಚಂದ್ರಕಾಂತ್. ಅಣ್ಣ ಯಾರ್ಯಾರಿಗೋ ಅಲ್ಲ, ಅವಳು ನಮ್ಮ ಗಿರಿಜಾ, ಸಾಕ್ಷಾತ್ ನಿಮ್ಮ ತಂಗಿ, ತಗೊಳ್ಳಿ ಅಣ್ಣ ಅಂತ ಅಕ್ಷತೆ ಬಟ್ಲನ್ನು ಅವ್ರ ಮುಂದೆ ಹಿಡಿತಾನೆ ಸುಂದ್ರ. ಆಗ ಆ ಅಕ್ಷತೆ ಬಟ್ಲನ್ನು ಸೂರ್ಯಕಾಂತ್ ಎಸಿತಾರೆ. ಆಗ ಆ ಬಟ್ಲಲ್ಲಿರೋ ಅಕ್ಷತೆ ಗಿರಿಜಾನಂದನ್ ತಲೆ ಮೇಲೆ ಹೋಗಿ ಬೀಳುತ್ತೆ. ಆಗ ಎಲ್ಲರೂ ನಗ್ತಾರೆ. ರೀ ಕೊನೆಗೂ ನಮ್ಮ ಅಣ್ಣಂದರು ನಮಗೆ ಆಶೀರ್ವಾದ ಮಾಡಿದ್ರಿ ರೀ ಅಂತಾರೆ ಗಿರಿಜಾ. ಹೇ ಅಂತ ಅಮೂಲ್ಯ ಡ್ಯಾನ್ಸ್ ಮಾಡ್ತಾಳೆ. ಅಮ್ಮು ಆವಾಗಿಂದ ನೋಡ್ತಿದ್ದೀನಿ, ಯಾಕೆ ಖುಷಿಯಾಗಿದೆಯಾ ಅಂತಾಳೆ ಮೀನಾ. ಹ್ಞೂ ಅಕ್ಕ, ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಅಂತಾಳೆ ಅಮ್ಮು. ಈ ಅಕ್ಷತೆ ಈ ಥರ ಬೀಳೋದಕ್ಕೆ ತಾವು ಕಾರಣ, ಸೂಪರ್ ಕಣೋ ಅಮ್ಮು ಅಂತಾಳೆ ಮೀನಾ. ಈಚೆ ನಂದನ್ ಗಿರಿಜಾ ದೇವ್ರ ಹತ್ರ, ನೀನು ಬಲವಾಗಿ ಬೇಡ್ಕೊಂಡಿದ್ದೆ ಅನಿಸುತ್ತೆ, ಅಣ್ಣಂದ್ರ ಆಶೀರ್ವಾದ ಬೇಕೇ ಬೇಕು ಅಂತ, ಅದಕ್ಕೆ ದೇವ್ರು ನೋಡೋ ಹೇಗೆಲ್ಲ ಮಾಡಿದ್ದಾನೆ, ಅಂತೂ ನಿನಗೆ ಆಶೀರ್ವಾದ ಸಿಕ್ತಲ್ಲ ಅಂತಾರೆ. ಗಿರಿಜಾನಂದನ್ ಕೈ ಮುಗಿತಾರೆ. ಏನಣ್ಣ ನೀವು ಒಂದು ಹಿಡಿ ಅಕ್ಷತೆನ ಹಾಕಿ ಅಂತಂದರೆ ಒಂದು ತಟ್ಟೆನೇ ಹಾಕ್ಬಿಟ್ರಲ್ಲ, ಸೂಪರ್ ಅಣ್ಣ ನೀವು, ದೊಡ್ಡ ಮನಸ್ಸು ನಿಮ್ಮದು, ದೊಡ್ಡ ಮನಸ್ಸು ಅಂತಾನೆ ಸುಂದ್ರ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಮನೆಯೊಳಗೆ ಹೋಗಬೇಕು ಅಂತ ಹೊರಡ್ತಾರೆ. ಅಣ್ಣ ಒಂದು ನಿಮಿಷ ಅಂತಾನೆ ಸುಂದ್ರ. ಅವರಿಬ್ಬರು ನಿಂತ್ಕೋತಾರೆ. ಅಣ್ಣ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಯೋಚನೆ ಮಾಡಿ ಅಣ್ಣ, 32 ವರ್ಷದ ಹಿಂದೆ ಅಕ್ಕ ಭಾವನ ಮೇಲೆ ದ್ವೇಷ ಸಾಧಿಸ್ಕೊಂಡೇ ಬರ್ತಿದ್ದೀರಾ, ಇದರಿಂದ ನಿಮಗೆ ಏನಣ್ಣ ಸಿಕ್ತು, ಹೋಗಲಿ ಅವ್ರಿಗಾದರೂ ಏನಾದರೂ ಸಿಗ್ತಾ ಇಲ್ಲ, ಅವರು ಕೊರಗ್ತೇನೆ ಇದ್ದಾರೆ, ಕೊರಗಿದ್ರು ಅವ್ರು ಸಂತೋಷವಾಗೇ ಇದ್ದಾರೆ, ಆದರೆ ನಾವು ಅವ್ರ ಮೇಲೆ ದ್ವೇಷ ಸಾಧಿಸ್ಕೊಂಡು ಸಂತೋಷವಾಗಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಕೊರಗ್ತಿದ್ದೀರಲ್ಲ ಅಣ್ಣ, ಸಾಕಣ್ಣ, ಇನ್ನೂ ಎಷ್ಟು ದಿನ ಅಂತ ಈ ದ್ವೇಷ ಸಾಧಿಸ್ತೀರಾ ಹೇಳಿ, ನೋಡಿ ಅಣ್ಣ, ಮನುಷ್ಯನಿಗೆ ಸಾವು ಅಂತ ಬರುತ್ತೆ, ಇನ್ನು ನಾವು ಹುಟ್ಟಾಕಿರೋ ದ್ವೇಷ ಶಾಶ್ವತನ, ನೀವೇ ಯೋಚನೆ ಮಾಡಿ ಅಣ್ಣ, ಇವತ್ತು ಈ ದ್ವೇಷನೆಲ್ಲ ಸಾಯಿಸ್ಬಿಡಿ ಅಣ್ಣ, ಹೌದಣ್ಣ ಯೋಚನೆ ಮಾಡಿ ಅಣ್ಣ, ಆಗ ಆ ಜಾಗದಲ್ಲಿ ಪ್ರೀತಿ ಅನ್ನೋದು ಹುಟ್ಟುತ್ತೆ, ಒಂದ್ಸಲ ನಿಮ್ಮ ಮನಸ್ಸಲ್ಲಿರೋ ದ್ವೇಷನ ಮರ್ತು ಬಿಡಿ ಅಣ್ಣ, ಆಗ ಪ್ರಪಂಚನೇ ಬೇರೆ ಥರ ಕಾಣುತ್ತೆ. ಹೌದು ನಿಮ್ಮ ಪ್ರಕಾರ ನಿಮ್ಮ ತಂಗಿ ತಪ್ಪು ಮಾಡಿದ್ಲು, ಆದರೆ ಒಂದ್ಸಲ ಆ ತಪ್ಪನ್ನು ಕ್ಷಮಿಸ್ಬಿಡಿ ಅಣ್ಣ, ಎಷ್ಟು ದೊಡ್ಡವರಾಗ್ತೀರಾ ಗೊತ್ತಾ, ಆವಾಗ ಜೀವನ ಇರುವವರೆಗೂ ಅವ್ರು ತಪ್ಪು ಮಾಡಿದ್ರು ಅಂತ ಕೊರಗೋ ಬದಲು ಒಂದು ಸರ್ತಿ ಆ ತಪ್ಪನ್ನು ಕ್ಷಮಿಸಿ ನೋಡಿ ಅಣ್ಣ ಅಂತಾನೆ ಸುಂದ್ರ. ಈಚೆ ಮನೆಯಲ್ಲಿ ಗಿರಿಜಾ ಮತ್ತು ನಂದನ್ಗೆ ಊಟಕ್ಕೆ ಬಡಿಸ್ತಿರ್ತಾರೆ. ಅತ್ತೆ ಮಾವ ಯಾಕೆ ಸುಮ್ಮನೆ ಕೂತಿದ್ದೀರಾ, ಊಟ ಶುರು ಮಾಡಿ ಅಂತಾಳೆ ಪ್ರಿಯಾ. ಅಯ್ಯೋ ಮಾವ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು, ಮೊದಲು ಊಟಕ್ಕೆ ಕೂತಾಗ ಗಂಡ ಹೆಂಡತಿಗೆ ಸಿಹಿ ತಿನ್ನಿಸ್ಬೇಕು, ಹೆಂಡತಿ ಗಂಡಂಗೆ ಸಿಹಿ ತಿನ್ನಿಸ್ಬೇಕು ಅಂತಾಳೆ ಮೀನಾ. ಅವರಿಗೆ ವಯಸ್ಸಾಗಿದೆ, ಈ ವಯಸ್ಸಲ್ಲಿ ಸಿಹಿ ತುತ್ತು ತಿನ್ನಿಸು ಅಂದರೆ ಅವರಿಗೆ ನಾಚಿಕೆ ಆಗಲ್ವಾ ಅಂತಾರೆ ಗಿರಿಜಾ ನಿನ್ನ ಮಕ್ಕಳಿಗೆ ಬೈತಾ ಇದೆಯೋ ಅಥವಾ ನನ್ನ ವಯಸ್ಸಾಗಿದೆ ಅಂತ ಹಂಗಿಸ್ತಿದ್ಯೋ ಅಂತಾರೆ ನಂದನ್. ಇಲ್ಲ ರೀ, ನಾನು ಮಕ್ಕಳನ್ನ ಬೈದಿದ್ದು, ನಿಮ್ಮನ್ನು ಹಂಗಿಸಿಲ್ಲ ಅಂತಾರೆ ಗಿರಿಜಾ. ಎಲ್ಲ ಗೊತ್ತಾಗ್ತಿದೆ ಅಂತಾರೆ ನಂದನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.